ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಸಿಕ್ಕಿದಂಥ ಯಾವ ಭೂಪಟ ಇದೆ, ನಾವು ಅಖಂಡ ಭಾರತವನ್ನು ಕಳ್ಕೊಂಡಂತಹ ಭಾರತ ಇದ್ದಂಥ ಭೂಪಟ. ಆದರೆ ಯಾತಕ್ಕೋಸ್ಕರ ಒಂದು ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ತುಂಡು ತುಂಡಾಗಿ ಯಾಕೆ ಸಿಕ್ತು? ಇದಕ್ಕೆ ಕಾರಣ ಏನು? ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಅಂತ ಕೇಳಿದ್ರೆ ಒಂದು ಪ್ರಶ್ನೆಯನ್ನು ಹಾಕಿದ್ರೆ ಡ್ಯಾಶ್ ಮತ್ತು ಡ್ಯಾಶ್, ಸತ್ಯ ಮತ್ತು ಅಹಿಂಸೆಯಿಂದ ಕಾರಣದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹೇಗೆ ಯಾರ್ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತ ಕೇಳಿದ್ರೆ ಹೆಚ್ಚಿನ ಮಕ್ಕಳಿಗೆ ಗೊತ್ತಿರುವುದು ಎರಡೇ ಹೆಸರು, ಒಂದು ಜವಾಹರ್ಲಾಲ್ ನೆಹರು, ಎರಡು ಮಹಾತ್ಮ ಗಾಂಧೀಜಿ. ಇದು ಬಿಟ್ಟರೆ ನೂರಾರು ಹೆಸರುಗಳು ಇವತ್ತು ನಮ್ಮ ಯುವಕರಿಗೆ ಗೊತ್ತಿಲ್ಲ. ಜರ್ಮನಿ ಎರಡಾಗಿತ್ತು, ಇವತ್ತು ಜರ್ಮನಿ ಒಂದಾಗಿದೆ. ವಿಯೆಟ್ನಾಂ ಎರಡಾಗಿತ್ತು, ಇವತ್ತು ವಿಯೆಟ್ನಾಂ ಒಂದಾಗಿದೆ. ಜಗತ್ತಿನಲ್ಲಿ 16 ದೇಶಗಳು ಈ ರೀತಿ ತುಂಡು ತುಂಡಾಗಿತ್ತು, ಎಲ್ಲವನ್ನು ನಾವು ಒಂದಾಗಿದ್ದೇವರು. ಹಾಗಾಗಿ ಭಾರತದಲ್ಲಿ ಕೂಡ ಅಖಂಡವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಹಿಂದೂಗಳಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಸಂಘಟಿತರಾದರೆ ಮಾತ್ರ ಈ ದೇಶವನ್ನು ಉಳಿಸಬಹುದು ಎಂಬಂಥ ಸಂಕಲ್ಪವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡಿದಾಗ ಯಾವ ಅಖಂಡ ಭಾರತದ ನಾವೊಂದು ಕಲ್ಪನೆಯನ್ನು, ಕನಸನ್ನು ಕಾಣ್ತಾ ಇದ್ದೀವಿ, ಆ ಕನಸು ನನಸಾಗಲಿಕ್ಕೆ ಸಾಧ್ಯ ಇದೆ. ತಾಯಿ ಭಾರತ ಮಾತೆಗೆ ವಂದಿಸುತ್ತಾ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸುಬ್ರಹ್ಮಣ್ಯ ಆಚಾರ್ಯರವರೇ, ನನ್ನ ಆತ್ಮೀಯರು, ವಿಶ್ವ ಹಿಂದೂ ಪರಿಷತ್ನ ನಮ್ಮ ಪ್ರಾಂತ್ಯದ ಗೋರಕ್ಷ ಪ್ರಮುಖರಾದಂತಹ ಸುನಿಲ್ KR ಅವರೇ, ಉಡುಪಿ ಗ್ರಾಮಾಂತರ ತಾಲೂಕಿನ ಅಧ್ಯಕ್ಷರಾದಂತಹ ಸುಧೀರ್ ಅವರೇ, ಉಡುಪಿ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ದಿನೇಶ್ ಮೆಂಡನ್ ಅವರೇ, ಇಲ್ಲಿರುವಂಥ ಎಲ್ಲ ನನ್ನ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರೇ, ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ, ಬಂಧುಗಳೇ, ಅಖಂಡ ಭಾರತದ ಒಂದು ಸಂಕಲ್ಪದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಮೊನ್ನೆಯಷ್ಟೇ ನಮ್ಮ ದೇಶದಲ್ಲಿ 79ನೇ ಸ್ವಾತಂತ್ರ್ಯದ ದಿನಾಚರಣೆಯನ್ನು ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಇಲ್ಲಿದ್ದಂಥ ಪುಟ್ಟ ಮಕ್ಕಳು ತನ್ನ ಶಾಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರ ಆ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಒಟ್ಟು ಒಂದು ಸಂತೋಷದ ದಿನ ಆ ಆಗಸ್ಟ್ 15ನೇ ತಾರೀಕು. ಆದರೆ ಆಗಸ್ಟ್ 14ನೇ ತಾರೀಕು ಜೊತೆಗೆ ಆ ದಿನಗಳಲ್ಲಿ ಈ ಬಜರಂಗ ದಳದ ಕಾರ್ಯಕರ್ತರು ಅಖಂಡ ಭಾರತದ ಸಂಕಲ್ಪ ದಿನಾಚರಣೆಯನ್ನು ಯಾಕೆ ಮಾಡ್ತಾರೆ? ಇದು ಒಂದಷ್ಟು ಜನರಿಗೆ ಸಹಜವಾಗಿ ಯಾಕೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಗಸ್ಟ್ 15ನೇ ತಾರೀಕು ಸಿಕ್ಕಿದೆ, ಅದನ್ನು ನಾವು ಆಚರಣೆ ಮಾಡಬೇಕು. ಆದರೆ ಅಖಂಡ ಭಾರತವನ್ನು ಯಾಕೆ ಆಚರಣೆ ಮಾಡಬೇಕು? ಒಂದ್ಸಲ ಸ್ವಲ್ಪ ಅದರ ಬಗ್ಗೆ ನಾವು ಯೋಚನೆ ಮಾಡಿದರೆ, ಸುನಿಲ್ ಆಗ ಮಾತಾಡಬೇಕಾದ್ರೆ ಹೇಳಿದರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜ, ಆದರೆ ಈ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು, ಈ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಬಲಿದಾನವನ್ನು ಮಾಡಿದರು, ಅದರ ಜೊತೆಗೆ ಈ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ವಿಭಜನೆ ಆಯಿತು ಎಂಬುದು ಇವತ್ತು ದೇಶದ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಆ ಜನರಿಗೆ, ಜನತೆಗೆ, ಯುವಕರಿಗೆ ಈ ದೇಶದ ಸ್ವಾತಂತ್ರ್ಯದ ಕಥೆಗಳು, ಈ ಸ್ವಾತಂತ್ರ್ಯಕ್ಕೆ ಆದಂತಹ 16 ಘಟನೆಗಳು, ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥವರನ್ನು ನೆನಪು ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಬಜರಂಗ ದಳ ಇವತ್ತು ದೇಶಾದ್ಯಂತ ಮಾಡಿಕೊಂಡು ಬರ್ತಾ ಇದೆ. ಇವತ್ತಿನ ಆಧುನಿಕ ಕಾಲದಲ್ಲಿ ನಾವೆಲ್ಲರೂ ಮೊಬೈಲ್ ಬಳಕೆ ಮಾಡ್ತೇವೆ. ಒಂದ್ಸಲ ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ ನಾವು ಸರ್ಚ್ ಮಾಡಿದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ದೇಶದ ಭೂಪಟ ಅದನ್ನು ಹಾಕಿದರೆ ಇವತ್ತು ನಮಗೆ ಸಿಗುತ್ತೆ. ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದ ಭೂಪಟ ಯಾವುದು ಅಂತ ಕೇಳಿದರೆ ಒಂದು ಸುಂದರವಾದಂಥ ನಕ್ಷೆ ಬರುತ್ತೆ. ಅದೇ ಇನ್ನೊಂದು ನಾವು ಅದರಲ್ಲಿ ಟೈಪ್ ಮಾಡಿದರೆ 1947ರ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ನಮ್ಮ ದೇಶದ ಭೂಪಟ ಯಾವುದು ಅಂತ ಕೇಳಿದರೆ ಅದು ಬರುತ್ತೆ.
ಒಂದು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಇದ್ದಂಥ ಭೂಪಟ ಯಾವುದಂತ ಕೇಳಿದರೆ ಅದು ಅಖಂಡವಾಗಿದ್ದಂಥ ಭಾರತದ ಒಂದು ಭೂಪಟ. 1947 ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಸಿಕ್ಕಿದಂಥ ಯಾವ ಭೂಪಟ ಇದೆ, ನಾವು ಅಖಂಡ ಭಾರತವನ್ನು ಕಳ್ಕೊಂಡಂತಹ ಭಾರತ ಇದ್ದಂಥ ಭೂಪಟ. ಹಾಗಾದ್ರೆ ಇವತ್ತಿನ ನಾವು ಯಾರೋ ಒಂದು ಯುವಕರ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಹೌದು, ಆ ಸ್ವಾತಂತ್ರ್ಯ ದಿನವನ್ನು ನಾವು ಸಂತೋಷದಿಂದ ಆಚರಣೆ ಮಾಡ್ತೇವೆ, ಅದು ನಿಜ. ಆದರೆ ಯಾತಕ್ಕೋಸ್ಕರ ಒಂದು ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ತುಂಡು ತುಂಡಾಗಿ ಯಾಕೆ ಸಿಕ್ತು? ಇದಕ್ಕೆ ಕಾರಣ ಏನು? ಒಂದ್ಸಲ ನಮ್ಮ ಮಕ್ಕಳ ಹತ್ರ ಕೇಳಿದ್ರೆ ವಿಭಜನೆಯ ಕತೆ ಗೊತ್ತಿಲ್ಲ, ಸ್ವಾತಂತ್ರ್ಯದ ಕತೆ ಗೊತ್ತಿದೆ, ಅದರಲ್ಲೂ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಅಂತ ಕೇಳಿದ್ರೆ ಒಂದು ಪ್ರಶ್ನೆಯನ್ನು ಹಾಕಿದ್ರೆ ಡ್ಯಾಶ್ ಮತ್ತು ಡ್ಯಾಶ್, ಸತ್ಯ ಮತ್ತು ಅಹಿಂಸೆಯಿಂದ ಕಾರಣದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇನ್ನು ಎರಡನೇ ಪ್ರಶ್ನೆ ಕೇಳಿದ್ರೆ ಹೇಗೆ ಯಾರ್ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತ ಕೇಳಿದ್ರೆ ಹೆಚ್ಚಿನ ಮಕ್ಕಳಿಗೆ ಗೊತ್ತಿರುವುದು ಎರಡೇ ಹೆಸರು, ಒಂದು ಜವಾಹರ್ಲಾಲ್ ನೆಹರು, ಎರಡು ಮಹಾತ್ಮ ಗಾಂಧೀಜಿ. ಇದು ಬಿಟ್ಟರೆ ನೂರಾರು ಹೆಸರುಗಳು ಇವತ್ತು ನಮ್ಮ ಯುವಕರಿಗೆ ಗೊತ್ತಿಲ್ಲ. ಇನ್ನು ಮೂರನೇ ಪ್ರಶ್ನೆ, ಯಾತಕ್ಕೋಸ್ಕರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಿರ್ಮಾಣ ಆಯಿತು, ಯಾತಕ್ಕೋಸ್ಕರ ನಮ್ಮ ದೇಶವನ್ನು ಕಳ್ಕೊಂಡ್ವಿ ಎಂಬುದನ್ನು ಕೇಳಿದರೆ ಅದೂ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಬಜರಂಗ ದಳ ಈ ಕಾರ್ಯಕ್ರಮದ ಮುಖಾಂತರ ಅದನ್ನೆಲ್ಲವನ್ನು ಸ್ಮರಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಬಂಧುಗಳೇ, ಯಾಕೆ ಸ್ಮರಣೆ ಮಾಡಬೇಕು? ಸ್ವಾತಂತ್ರ್ಯ ಸಿಕ್ಕಾಯ್ತಲ್ಲ, ಇನ್ಯಾಕೆ ನಮಗೆ ಆ ಸ್ಮರಣೆಗಳು, ಆ ನೆನಪುಗಳು? ಒಂದು ಕಲ್ಪನೆ ಮಾಡಿ, ಒಬ್ಬ ಬಾಲಕ ಈ ಭೂಮಿಗೆ ಜನ್ಮ ನೀಡಿದಂಥ ಸಂದರ್ಭದಲ್ಲಿ ಅವನ ತಾಯಿ ಸತ್ತು ಹೋಗ್ತಾಳೆ. ಆದರೆ ಬಾಲಕನಿಗೆ ಒಂದು ಧರ್ಮ ಸಂಕಟ ಎದುರಾಗುತ್ತೆ. ನಾನು ಹುಟ್ಟಿದಂಥ ದಿವಸ ನನ್ನ ತಾಯಿಯ ಜನ್ಮದಿನ, ತಾಯಿಯ ಪುಣ್ಯತಿಥಿಯನ್ನು ನಾನು ಆಚರಣೆ ಮಾಡಬೇಕಾ, ಅಥವಾ ನಾನು ಹುಟ್ಟಿದಂಥ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕೆಂಬಂಥ ಧರ್ಮ ಸಂಕಟದಲ್ಲಿ ಇರ್ತಾನೆ. ಆದರೆ ಇವತ್ತು ಜಗತ್ತಿನಲ್ಲಿ ಆಗುವುದು ಯಾವುದು? ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವುದು. ಆದರೆ ಬಾಲಕ ನನ್ನನ್ನು ಜನ್ಮ ಕೊಟ್ಟಂಥ ತಾಯಿಯನ್ನು ಕೂಡ ನೆನಪು ಮಾಡಬೇಕಲ್ವಾ? ನನ್ನನ್ನು 9 ತಿಂಗಳು ಸಾಕಿ 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಂಥ ಅವಳು ಬಂದಂಥ ಕಷ್ಟ, ಅವಳ ಜೀವನದ ಕಥೆಯನ್ನು, ಅವಳ ಜೀವನದ ವ್ಯಥೆಯನ್ನು, ಅದನ್ನು ಕೂಡ ಬಾಲಕ ಸ್ಮರಣೆ ಮಾಡಬೇಕಲ್ಲ. ಅದನ್ನೇ ಇವತ್ತು ತಾಯಿ ಭೂಮಿ ತಾಯಿಗೆ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿಬಿಟ್ಟಿದೆ. ಆದರೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಆ ಭೂಮಿ, ನಮ್ಮ ತಾಯಿ ಭಾರತ ಮಾತೆ ಹಾಕಿದಂಥ ಕಣ್ಣೀರು, ಆ ಭಾರತ ಮಾತೆಗೆ ಸಾವಿರಾರು ಜನ ಕೊಟ್ಟಂತಹ ಸಮಯ, ಬಲಿದಾನಗಳನ್ನು ಕೂಡ ನಾವು ನೆನಪು ಮಾಡಬೇಕಲ್ವೇ? ಇದನ್ನು ಇವತ್ತು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ. ಅಂಥ ಒಂದು ನೆನಪು ಮಾಡುವಂಥ ಕಾರ್ಯವನ್ನು ಇವತ್ತು ಸುನೀಲ್ ಅವರು ದಿಕ್ಸೂಚಿ ಭಾಷಣದ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಈ ಸ್ವಾತಂತ್ರ್ಯ ಹೇಗೆ ವಿಭಜನೆ ಆಯಿತು ಎಂಬುದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಸದಾಕಾಲ ತಾಯಿ ಭಾರತ ಮಾತೆಯನ್ನು ನಾವು ನಮ್ಮ ಜೀವನದ ಜೊತೆ ತಾಯಿ ಭಾರತ ಮಾತೆಯನ್ನು ನೆನಪು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ, ನೀವು ಒಂದ್ಸಲ ಬೇಕಾದರೆ ನಿಮ್ಮ ಮನೆಯೊಳಗಿದ್ದಂಥ ಎಲ್ಲ ದೇವರ ಫೋಟೋಗಳನ್ನು ಹೋಗಿ ಬೇಕಾದರೆ ಸಮುದ್ರಕ್ಕೆ ಬಿಸಾಡಿ, ಆದರೆ ತಾಯಿ ಭಾರತ ಮಾತೆಯನ್ನು ಕೂಡ ಪೂಜೆ ಮಾಡುವುದನ್ನು ನಿಲ್ಲಿಸಬೇಡಿ. ಅಂದರೆ ಹೇಗೆ ನಾವು ದೇವರನ್ನು ನಾವು ಪೂಜೆ ಮಾಡ್ತೀವಿ, ದೇವರನ್ನು ಹೇಗೆ ನಾವು ಆರಾಧನೆ ಮಾಡ್ತೀವಿ, ಅದೇ ರೀತಿ ಈ ತಾಯಿಯನ್ನು, ಭೂಮಿ ತಾಯಿಯನ್ನು, ತಾಯಿ ಭಾರತ ಮಾತೆಯನ್ನು ಕೂಡ ಆರಾಧನೆ ಮಾಡಬೇಕು ಎಂಬುದನ್ನು ಹೇಳಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ಬಂಧುಗಳೇ, ನಮಗೆಲ್ಲರಿಗೆ ಗೊತ್ತಿದೆ ಈ ದೇಶದ ವಿಭಜನೆಗೆ ಕಾರಣ ಮೂರೇ ವ್ಯಕ್ತಿಗಳು. ಒಂದು, ಹೊರಗಿನಿಂದ ಬಂದಂಥ ಈ ದೇಶದ ಮೇಲೆ ಆಕ್ರಮಣ ಮಾಡಿದಂಥ ಮೊಘಲ್ ಸಾಮ್ರಾಜ್ಯ, ಎರಡನೇದು ಬ್ರಿಟಿಷರು, ಮೂರನೇದು ಅವತ್ತಿನ ಯಾವ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಯಾವ ಕಾಂಗ್ರೆಸ್ ಪಕ್ಷ ಇದೆ. ಈ 3 ಜನ ಈ ದೇಶದ ವಿಭಜನೆಗೆ ಕಾರಣ. ಅವರು ಮಾತಾಡಬೇಕಾದ್ರೆ ಹೇಳಿದ್ರಲ್ವ, ಜವಾಹರ್ಲಾಲ್ ನೆಹರು ಒಂದು ಕಡೆ ಭಾಷಣ ಮಾತಾಡ್ತೇವೆ ಹೇಳ್ತಾರೆ, ಒಂದು ದೇಶದ ಒಳಗಡೆ ಇನ್ನೊಂದು ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, 1929ರಲ್ಲಿ
ರಾವಿ ನದಿಯ ದಡದಲ್ಲಿ ಕಾಂಗ್ರೆಸ್ನ ಒಂದು ಸಭೆ ಆಗಬೇಕಾದ್ರೆ ಅಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಸಂಪೂರ್ಣ ಸ್ವರಾಜ್ಯ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನನ್ನ ದೇಹ ತುಂಡಾದರೂ ತೊಂದರೆ ಇಲ್ಲ, ಈ ದೇಶವನ್ನು ತುಂಡು ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಈ ದೇಶ ವಿಭಜನೆ ಆಯಿತು? ಕೇವಲ ರಾಜಕೀಯ ಕಾರಣಕ್ಕೋಸ್ಕರ, ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಈ ಭಾರತವನ್ನು ತುಂಡು ತುಂಡಾಗಿ ಮಾಡಿಬಿಟ್ರು ಬಂಧುಗಳೇ. 1947 ಆಗಸ್ಟ್ 14 ರಾತ್ರಿ 12 ಗಂಟೆಗೆ ಜವಾಹರ್ಲಾಲ್ ನೆಹರು, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಗಳು, ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ಜಗತ್ತಿನ ಎಲ್ಲ ಜನ ನಿದ್ರೆಯಲ್ಲಿದ್ದಾರೆ, ಆದರೆ ಭಾರತಕ್ಕೆ ಮಾತ್ರ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕೋಸ್ಕರ ನಾವೆಲ್ಲರೂ ನಾಳೆಯ ದಿವಸ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋಣ, ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಎಂಬ ಭಾಷಣವನ್ನು ಒಂದು ಕಡೆ ಮಾಡಬೇಕಾದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನ, ಇವತ್ತಿನ ಪಾಕಿಸ್ತಾನದಲ್ಲಿದ್ದಂಥ ಅವತ್ತಿನ ಭಾರತದಲ್ಲಿದ್ದಂತಹ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ ಬಂಧುಗಳೇ. ಸಾವಿರಾರು ಹೆಣ್ಮಕ್ಕಳನ್ನು, ಸಾವಿರಾರು ತಾಯಂದಿರನ್ನು ಎಲ್ಲರ ಕಣ್ಮುಂದೆ ಅತ್ಯಾಚಾರ ಮಾಡಿದ್ರಲ್ಲ. ಎಷ್ಟೋ ಜನ ಪುಟ್ಟ ಮಕ್ಕಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ರಲ್ವಾ. ಇವತ್ತು ಆ ಪುಸ್ತಕದಲ್ಲಿ ಕಥೆಗಳನ್ನು ಓದಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸಾವಿರಾರು ಜನ ಅಲ್ಲಿಂದ ಭಾರತಕ್ಕೆ ಓಡಿ ಹೋಗೋಣ ಎಂಬ ಕಾರಣಕ್ಕೋಸ್ಕರ ಭಾರತಕ್ಕೆ ಬರಬೇಕಾದ್ರೆ ಆ ಟ್ರೈನಲ್ಲಿ ಸಾವಿರಾರು ಜನರ ಮುಂಡ ಇಲ್ಲದ ರುಂಡರದ ರೀತಿಯಲ್ಲಿ ಶವಗಳು ಆ ಟ್ರೈನಲ್ಲಿ ಇತ್ತಲ್ಲ ಬಂಧುಗಳೇ. ಯಾರು ಕೂಡ ಅವತ್ತು ಯೋಚನೆ ಮಾಡಿಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಾವಿರಾರು ಹಿಂದೂಗಳ ಹತ್ಯೆ ಆಗುತ್ತೆ ಎಂಬುದು. ಕೇವಲ ಒಂದು ಧರ್ಮಕ್ಕೋಸ್ಕರ, ಧರ್ಮದ ಆಧಾರದಲ್ಲಿ ಮುಸಲ್ಮಾನರಿಗೋಸ್ಕರ ಈ ದೇಶವನ್ನು ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಸಾವಿರಾರು ಹಿಂದೂಗಳ ಹತ್ಯೆಯನ್ನು ಇವರು ಮರೆತು ಬಿಟ್ರು. ಮಾತಾಡಬೇಕಾದ್ರೆ ಹೇಳಿದ್ರು, ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು, ನಾವು ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡಿದ ಕಾರಣ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಯಾವ ಶಾಂತಿಯುತವಾದಂಥ ಹೋರಾಟ ಬಂಧುಗಳೇ? ಬ್ರಿಟಿಷರು ಬರುವ ಮೊದಲು ಕೂಡ ನಾವು ಭಾರತ ಹೋರಾಟವನ್ನು ಮಾಡಿದೆ. ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರ ಅಲ್ಲ, ಬ್ರಿಟಿಷರು ಕೇವಲ 200 ವರ್ಷ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದರು. ಅದರ ಮೊದಲು ಹತ್ತಿರ 2000 ವರ್ಷಗಳ ಕಾಲ ನಾವು ಈ ದೇಶದಲ್ಲಿ ನೂರಾರು ಜನರನ್ನು ಎದುರಿಸಿ ನಾವು ಹೋರಾಟವನ್ನು ಗೆದ್ದಿದ್ದೀವಿ. 1300 ವರ್ಷಗಳ ಕಾಲ ಹೂಣರು, ಶಕರು, ಪಾರ್ಥೀನರು, ಈಜಿಪ್ಟಿನವರು, ಗ್ರೀಕ್ನವರು ಎಲ್ಲರೂ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದಾರೆ. ಅದಾದಮೇಲೆ 800 ವರ್ಷ ಈ ದೇಶವನ್ನು ಮುಸಲ್ಮಾನರು ಆಳಿದ್ರು. ಆ ಸಾವಿರ ವರ್ಷಗಳ ಕಾಲ ಆಳಿದ್ರು. ಅವರ ಹೋರಾಟವನ್ನು ಎದುರಿಸಿ ನಾವು ಭಾರತವನ್ನು ಉಳಿಸಿದ್ವಿ. ಒಂಚೂರು ಭೂಮಿಯನ್ನು ಅವರಿಗೆ ನಾವು ಬಿಟ್ಟು ಕೊಟ್ಟಿಲ್ಲ. ಆದರೆ ಬ್ರಿಟಿಷರು ಬಂದ ತಕ್ಷಣ ನಾವು ಅವರಿಗೆ ಭೂಮಿಯನ್ನು ಬಿಟ್ಟು ಕೊಟ್ಟಿವ? ಇಲ್ಲ, ಕೊಡಲಿಲ್ಲ. 200 ವರ್ಷಗಳ ಕಾಲನೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಕೊಂಡು ಭಾರತವನ್ನು ಭಾರತವಾಗಿ ನಾವು ಉಳಿಸಿದ್ವಿ. ಆದರೆ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ 1947ರಲ್ಲಿ ಈ ದೇಶ ವಿಭಜನೆ ಆಯಿತು. ಆ ಕಾರಣಕ್ಕೋಸ್ಕರ ಆ ವಿಭಜನೆಯಾದಂಥದ್ದನ್ನು ಅಖಂಡವಾಗಿ ನಿರ್ಮಾಣ ಮಾಡಬೇಕೆಂಬಂಥ ಸಂಕಲ್ಪವನ್ನು ಕಳೆದ 16 ವರ್ಷಗಳಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳದಂತೆ, ಹಿಂದೂ ಜಾಗರಣ ವೇದಿಕೆ, ಈ ರೀತಿ ಬೇರೆ ಬೇರೆ ಹಿಂದೂ ಸಂಘಟನೆಗಳು ಮಾಡಿಕೊಂಡು ಬರ್ತಾ ಇದೆ. ನಮ್ಮೆಲ್ಲರಿಗೆ ಮನಸ್ಸಲ್ಲಿ ಇರ್ಬೋದು, ಸಂಕಲ್ಪ ಮಾಡಿದರೆ ಆಗುತ್ತಾ ಅಂತೇಳಿ. ಜಗತ್ತಲ್ಲಿ ಅಸಂಭವ ಎಂಬುದು ಯಾವುದೂ ಇಲ್ಲ ಬಂಧುಗಳೇ. ಒಂದೇ ಒಂದು ಸಾಧ್ಯ ಇಲ್ಲ. ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆಲ್ಲವನ್ನೂ ಈ ಜಗತ್ತಲ್ಲಿ ಬದಲಾವಣೆ ಮಾಡ್ಬೋದು. ಜರ್ಮನಿ 2 ಆಗಿತ್ತು, ಇವತ್ತು ಜರ್ಮನಿ ಒಂದಾಗಿದೆ. ವಿಯೆಟ್ನಾಂ 2 ಆಗಿತ್ತು, ಇವತ್ತು ವಿಯೆಟ್ನಾಂ ಒಂದಾಗಿದೆ. ಜಗತ್ತಿನಲ್ಲಿ 16 ದೇಶಗಳು ಈ ರೀತಿ ತುಂಡು ತುಂಡಾಗಿತ್ತು. ಎಲ್ಲವನ್ನು ನಾವು ಒಂದಾಗಿದ್ದೇವರು. ಹಾಗಾಗಿ ಭಾರತದಲ್ಲಿ ಕೂಡ ಅಖಂಡವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಸಾಧ್ಯ ಯಾವಾಗ? ನಾವು ಸಂಕಲ್ಪ ಮಾಡಿದಾಗ, ಈ ದೇಶದ ಜನ ಸಂಕಲ್ಪವನ್ನು ಮಾಡಿದಾಗ ಎಲ್ಲವೂ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡುವಂಥ ಅವಕಾಶ ಇದೆ ಬಂಧುಗಳೇ. ಸುನೀಲ್ ಮಾತಾಡಬೇಕಾದ್ರೆ ರಾಮ ಜನ್ಮಭೂಮಿಯ ಕಥೆಯನ್ನು ಹೇಳಿದರು.
ಯಾರು ಅಂದುಕೊಂಡಿದ್ರು ನಮ್ಮ ಜೀವಿತ ಕಾಲದಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ಅಲ್ಲಿ ರಾಮನನ್ನು ನಾವು ಕಣ್ತುಂಬ ನೋಡ್ತೀವಿ ಅಂತೇಳಿ. 400 ವರ್ಷಗಳ ಕಾಲ ಅಯೋಧ್ಯೆ ರಾಮ ಮಂದಿರಕ್ಕೋಸ್ಕರ ಹೋರಾಟಗಳಾಯಿತು. ಹೆಚ್ಚು ಕಡಿಮೆ 3 ಲಕ್ಷಕ್ಕಿಂತಲೂ ಹೆಚ್ಚು ಹಿಂದೂಗಳು ಅಯೋಧ್ಯೆಯ ರಾಮ ಮಂದಿರಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟರು. ಆದರೆ ವಿಶ್ವ ಹಿಂದೂ ಪರಿಷತ್ ಸಂಕಲ್ಪ ಮಾಡಿತು 1984ರಲ್ಲಿ, ಖಂಡಿತವಾಗ್ಲೂ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಮಾಡ್ತೀವಿ ಎಂಬಂತ ಸಂಕಲ್ಪವನ್ನು ಮಾಡಿದ ಕಾರಣ ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರದ ನಿರ್ಮಾಣ ಆಗಿದೆ. ಜಗತ್ತಿನಿಂದ ಕೋಟ್ಯಾಂತರ ಜನ ಬಂದು ಇವತ್ತು ರಾಮನನ್ನು ದರ್ಶನ ಮಾಡಿಕೊಂಡು ಬರ್ತಾರೆ. ಹಾಗಾಗಿ ಈ ಸಂಕಲ್ಪಕ್ಕೆ ಕಾರಣ ಯಾರು? ವಿಶ್ವ ಹಿಂದೂ ಪರಿಷತ್ ಮತ್ತು ಈ ದೇಶದ ಕೋಟ್ಯಾಂತರ ಹಿಂದೂ ಸಮಾಜ. ಯಾರು ಅಂದ್ಕೊಂಡಿದ್ರು ಕಾಶ್ಮೀರ, ನಾವು ಅಂದ್ಕೊಂಡಿದ್ವಿ ಕಾಶ್ಮೀರ ನಮ್ಮ ಕೈಯಿಂದ ತಪ್ಪಿ ಹೋಗುತ್ತೆ ಅಂತ ಹೇಳಿ, ದೇಶದ ಜನ ಸಂಕಲ್ಪವನ್ನು ಮಾಡಿದ್ರಲ್ಲ, ಕಾಶ್ಮೀರವನ್ನು ಉಳಿಸಬೇಕು. ಆ ಕಾರಣಕ್ಕೋಸ್ಕರ ಇವತ್ತಿದ್ದಂತಹ ಯಾವ ಕೇಂದ್ರ ಸರ್ಕಾರ ಇದೆ ಒಂದು ಕಾನೂನನ್ನು ತಂತು, 370 ಆರ್ಟಿಕಲ್ ಕಾನೂನನ್ನು ತೆಗೆಯಿತು. ಇವತ್ತು ಕಾಶ್ಮೀರವಾಗಿ ಉಳಿದಿದೆ. ಕೇವಲ 30 ಸೆಕೆಂಡ್ನ ಕೆಲಸ ಅವರಿಗೆ ಕಾನೂನನ್ನು ತೆಗೆದುಕೊಂಡು ಬಿಟ್ರು. ಅದಕ್ಕೆ ಕಾರಣ ಈ ದೇಶದ ಜನ ಸಂಕಲ್ಪ ಮಾಡಿದ ಕಾರಣ ಇವತ್ತು ಕಾಶ್ಮೀರ ಉಳಿಯಿತು. ಮೊನ್ನೆ ಕುಂಭಮೇಳ ನಡೆಯಿತು. ಯಾರು ಅಂದುಕೊಂಡಿದ್ರು ಬಂಧುಗಳೇ, ಇಡೀ ನಮ್ಮ ಜಗತ್ತಿನ ಕೋಟ್ಯಾಂತರ ಜನರ ಅರ್ಧ ಕೋಟಿಯಷ್ಟು ಜನ, ಹತ್ತಿರ 60 ಕೋಟಿ ಜನ ಹಿಂದೂಗಳು ಆ ಪುಣ್ಯ ಜಾಗಕ್ಕೆ ಬಂದು ಮಿಂದು ಸ್ನಾನ ಮಾಡಿಕೊಂಡು ಹೋದ್ರು, ತೀರ್ಥ ಸ್ನಾನ ಮಾಡಿದ್ರು. ಅಲ್ಲಿಯ ಉತ್ತರ ಪ್ರದೇಶದ ಹಿಂದೂಗಳು ಒಂದು ಸಂಕಲ್ಪವನ್ನು ಮಾಡಿದ್ರು, ಕೋಟ್ಯಾಂತರ ಜನ ಬರ್ತಾರೆ, ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಜಗತ್ತಿನಲ್ಲಿ ಯಾವ ದೇಶನೂ ಸಾಧ್ಯ ಇಲ್ಲ 60 ಕೋಟಿ ಜನರನ್ನು ಒಂದೇ ಜಾಗದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡಿದಂಥ ಯಾವುದಾದ್ರೂ ದೇಶ ಇದ್ರೆ ಜಗತ್ತಲ್ಲಿ ಭಾರತ ಮಾತ್ರ. ಹಾಗಾಗಿ ಆ ಸಂಕಲ್ಪವನ್ನು ನಾವು ಮಾಡಿದಾಗ ಆ ಸಂಕಲ್ಪದಲ್ಲಿ ನಾವು ಯಶಸ್ವಿಯಾಗ್ತೀವಿ. ಚಂದ್ರನಲ್ಲಿ ನಾವು ಹೋದ್ವಿ, ಅಥವಾ ಇನ್ಯಾರು ವಿಜ್ಞಾನಿಗಳು ಬೇರೆ ಇವತ್ತು ನಾವು ಜಗತ್ತಲ್ಲಿ ನೋಡ್ತಾ ಇದ್ದೀವಿ. ಯಾವ ಜಗತ್ತು ಯಾವ ದೊಡ್ಡ ರಾಷ್ಟ್ರಗಳು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದು ಅದು ಇವತ್ತು ಭಾರತ ಮಾಡ್ತಾ ಇದೆ. ಅದಕ್ಕೋಸ್ಕರ ಸಂಕಲ್ಪವನ್ನು ಮಾಡಿದಾಗ ಖಂಡಿತವಾಗಲೂ ಯಾವುದು ಆಗುವುದಿಲ್ವೋ ಅದನ್ನು ಮಾಡುವಂಥದ್ದು ನಮಗೆಲ್ಲರಿಗೂ ಸಾಧ್ಯ ಇದೆ. ಅದೇ ಕಾರಣಕ್ಕೋಸ್ಕರ ನಾವು ಇವತ್ತು ಆ ಸಂಕಲ್ಪದ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಕೊನೆಯದಾಗಿ ಸುನೀಲ್ ಹೇಳಿದಾಗೆ ಇವತ್ತು ನಮ್ಮ ದೇಶದ ಒಳಗಡೆನೂ ಈ ದೇಶವನ್ನು ವಿಭಜನೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಆಗ್ತಾ ಇದೆ. ಅದು ಲವ್ ಜಿಹಾದ್ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಗೋಹತ್ಯೆ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, 10 ದೇಶ ವಿರೋಧಿ ಹಿಂದೂ ವಿರೋಧಿ ಚಟುವಟಿಕೆಗಳು ಇವತ್ತು ನಮ್ಮ ಮುಂದೆ ಆಗ್ತಾ ಇದೆ. ಇದರ ಜೊತೆ ಇವತ್ತೊಂದು ಹೊಸದಾದಂಥ ಸೇರ್ಪಡೆ ಆಗಿದೆ, ನರೇಟಿವ್ ಜಿಹಾದ್ ಅಂತೇಳಿ. ಇವತ್ತು ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ 100 ಜನ ನಮ್ಮ ಮೆರವಣಿಗೆಯಲ್ಲಿ ಇದ್ರು. ನಮ್ಮ ದುರ್ದೈವ ನೋಡಿ, ಇವತ್ತು ಇಲ್ಲಿ ಒಳಗೆ ಬರಬೇಕಾದ್ರೆ ಜನ ಇಲ್ಲ. ವಿರೋಧಿಗಳಿಗೂ ಸ್ಪಷ್ಟ ಗೊತ್ತಿದೆ, ರಸ್ತೆಯಲ್ಲಿ ನಾವೆಲ್ಲರೂ ಇರ್ತೀವಿ, ಆದರೆ ಬೌದ್ಧಿಕವಾಗಿ ಇವರನ್ನು ವಿಭಜನೆ ಮಾಡಬೇಕಾದ್ರೆ ಇವರ ಮನಸ್ಸಲ್ಲಿದ್ದದ್ದನ್ನು ಏನಿದೆ ಅದನ್ನು ತೆಗೆಯಬೇಕು ಅಂತೇಳಿ ನಾವು ಒಟ್ಟು ಸೇರಿದಾಗ ನಾವೇನು ಚರ್ಚೆ ಮಾಡ್ತಾ ಇಲ್ಲ ನೋಡಿ, ಇದವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಿಂದೂಗಳು ಒಂದ್ಸಲ ಮಾತ್ರ ಸೇರ್ತಾರೆ, ಮತ್ತೆ ಇಲ್ವೇ ಇಲ್ಲ, ಅವರ ನೆನಪೇ ಇರುವುದಿಲ್ಲ. ಅದನ್ನು ದುರುಪಯೋಗ ಮಾಡುವಂಥ ಕಾರ್ಯವನ್ನು ಇವತ್ತು ಬೌದ್ಧಿಕವಾಗಿ ಇವತ್ತು ವಿರೋಧಿಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಒಂದು ವಿಷಯವನ್ನು ಸುಳ್ಳು ಏನಾದರೂ ಅಪಪ್ರಚಾರ ಮಾಡೋದು. ಇವತ್ತು ಧರ್ಮಸ್ಥಳದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಸುಳ್ಳು ಸುದ್ದಿಯನ್ನು ಅಪ್ಪಿಸುವುದು. ಜನ ಇದನ್ನು ನಂಬ್ತಾರೆ, ಇದು ಸತ್ಯ ಅಂತೇಳಿ ನಂಬ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಅನುಭವಿಸ್ತಾ ಇದ್ದೀವಿ. ಈ ದೇಶದಲ್ಲೂ ಅಷ್ಟೇ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಕೂಡ ಈ ದೇಶದ ಜನರ ಮೇಲೆ ಬೇರೆ ವಿಷಯಗಳನ್ನು ಸುಳ್ಳು ಹೇಳಿ ಸತ್ಯವನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತು ಈ ದೇಶದಲ್ಲಿ ಜನರು ಮಾಡ್ತಾ ಇದ್ದಾರೆ, ದೇಶದಲ್ಲಿ ವಿರೋಧಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲರೂ ಸಂಕಲ್ಪವನ್ನು ಮಾಡಬಹುದಾ? ಈ ಸಮಾಜವನ್ನು ವಿಭಜನೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಅದು ಯಾವುದೇ ಕಾರಣಕ್ಕೋಸ್ಕರ, ಜಾತಿಯ ಕಾರಣಕ್ಕೋಸ್ಕರ ಇದು ವಿಭಜನೆಯನ್ನು ಮಾಡ್ತಾರೆ, ಧರ್ಮದ ಕಾರಣಕ್ಕೋಸ್ಕರ ವಿಭಜನೆಯನ್ನು ಮಾಡ್ತಾರೆ, ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಈ ಸಮಾಜವನ್ನು ವಿಭಜನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಆದರೆ ನಾವು ಸಂಕಲ್ಪವನ್ನು ಮಾಡುವುದಾ? ಈ ದೇಶ ಇದು ಹಿಂದೂ ದೇಶ, ಇಲ್ಲಿ ಹಿಂದೂಗಳಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಸಂಘಟಿತರಾದರೆ ಮಾತ್ರ ಈ ದೇಶವನ್ನು ಉಳಿಸ್ಬೋದು ಎಂಬಂಥ ಸಂಕಲ್ಪವನ್ನು
ನಾವೆಲ್ಲರೂ ಒಟ್ಟು ಸೇರಿ ಮಾಡಿದಾಗ ಯಾವ ಅಖಂಡ ಭಾರತದ ನಾವೊಂದು ಕಲ್ಪನೆಯನ್ನು ಕನಸನ್ನು ಕಾಣ್ತಾ ಇದ್ದೀವಿ, ಆ ಕನಸು ನನಸಾಗಲಿಕ್ಕೆ ಸಾಧ್ಯ ಇದೆ. ಆ ಕನಸನ್ನು ನನಸು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡಿಕೊಳ್ಳೋಣ ಅಂತೇಳಿ ಹೇಳುತ್ತಾ, ನನಗೆ ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಬೇರೆ ಕಡೆ ನಾನು ಕಾರ್ಯಕ್ರಮಕ್ಕೆ ನಿಮಿತ್ತ ಬರಬೇಕಾದ್ರೆ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವಂಥ ಅವಕಾಶ ಇಲ್ಲಿಯ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.